ಆತ್ಮೀಯ ಪಾಲಕರೇ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ನಾವು ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರ್ಜಿ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆ 3, 4, 5, 6 ಮತ್ತು 7ನೇ ತರಗತಿ ಒಂದು ವಿದ್ಯಾರ್ಥಿಗಳಿಗಾಗಿ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಫೌಂಡೇಶನ್ ಬೇಸಿಕ್ ಅನ್ನುವಂಥ ಒಂದು ಪುಸ್ತಕವನ್ನು ಮತ್ತೆ ರಿವೈಸ್ಡ್ ಆಗಿ ನಿಮಗೆಲ್ಲ ಕೊಡ್ತಾ ಇದ್ದೀವಿ. ಉತ್ತಮ ಪುಸ್ತಕ ಆಯ್ಕೆ ಅರ್ಧ ಯಶಸ್ಸು ಸಾಧಿಸಿದಂತೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಫೌಂಡೇಶನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ಆದ್ದರಿಂದ ಈ ಫೌಂಡೇಶನ್ ಪುಸ್ತಕವು ಕರ್ನಾಟಕಾದ್ಯಂತ ಒಳ್ಳೆಯ ಒಂದು ಪ್ರಸಿದ್ಧಿಯಾಗಿರುವಂಥ ಪುಸ್ತಕ. ಇದನ್ನು ಸರ್ಕಾರಿ ಶಾಲೆಗಳಿರ್ಬೋದು, ಪ್ರೈವೇಟ್ ಶಾಲೆಗಳಿರ್ಬೋದು, ಸ್ಟೇಟ್ ಸಿಲೆಬಸ್, CBSE ಸಿಲೆಬಸ್, ICSE ಸಿಲೆಬಸ್ ವಿದ್ಯಾರ್ಥಿಗಳು ಕೂಡ ಈ ಪುಸ್ತಕವಾದ ಒಂದು ಉಪಯೋಗ ನೀವು ಮಾಡಿಕೊಳ್ಬೇಕಾಗುತ್ತೆ. ಹಾಗಾದರೆ ಈ ಒಂದು ಪುಸ್ತಕದ ವಿಶೇಷತೆ ಏನು ಅಂತ ನೀವು ಈ ಒಂದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿಕೊಂಡ್ರೆ ಈ ಪುಸ್ತಕದಿಂದ ಆಗುವಂಥ ಉಪಯೋಗಗಳೇನು, ಈ ಪುಸ್ತಕದಲ್ಲಿ ಏನೇನು ಒಳಗೊಂಡಿರ್ತೀವಿ ಅಂತ ನೀವು ತಿಳ್ಕೊಂಡ್ರೆ ನೀವು ಈಸಿಯಾಗಿ ಈ ಪುಸ್ತಕವನ್ನು ನೀವು ಅದನ್ನು ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ರಚನೆ ಆಗಿರುವಂಥ ಸಾಕಷ್ಟು ಪುಸ್ತಕಗಳಲ್ಲಿ ಮೊದಲನೇ ಪುಸ್ತಕವೇ ಈ ಒಂದು ನಮ್ಮ ಫೌಂಡೇಶನ್ ಪುಸ್ತಕವಾಗಿದೆ. ಈ ಬೇಸಿಕ್ ಫೌಂಡೇಶನ್ ಅನ್ನುವಂಥ ಪುಸ್ತಕವು ಇದರಲ್ಲಿ ಏನೆಲ್ಲ ವಿಷಯಗಳನ್ನು ಒಳಗೊಂಡಿರ್ತದೆ, ಯಾವ ವಿದ್ಯಾರ್ಥಿಗಳಿಗೆ ಈ ಪುಸ್ತಕವು ಅನುಕೂಲ ಆಗ್ತಾ ಇದೆ ಅಂತ ನೀವು ತಿಳ್ಕೊಬೋದು. ಇಂಗ್ಲೀಷ್ ಮಾಧ್ಯಮ ಕನ್ನಡ ಮಾಧ್ಯಮದಲ್ಲಿರುವಂಥ 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ಮತ್ತು 6, 7ನೇ ತರಗತಿ ವಿದ್ಯಾರ್ಥಿಗಳು ಈ ಬೇಸಿಕ್ ಅನ್ನೋದು ಏನಿದೆಯಲ್ಲ ಭದ್ರ ಬುನಾದಿಗೆ ಈ ಪುಸ್ತಕವನ್ನು ನೀವು ಸರಿಯಾಗಿ ಮಕ್ಕಳಿಗೆ ತಿಳಿಸಿದ್ದೇ ಆದರೆ, ಪಾಠವನ್ನು ಅರ್ಥೈಸಿದ್ದೇ ಆದರೆ ನಿಮ್ಮ ಮಕ್ಕಳಿಗೆ ಯಾವ ಕನ್ನಡ, ಗಣಿತ, ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನ, ಮೆಂಟಲ್ ಎಬಿಲಿಟಿಗಳಲ್ಲಿ ಕೂಡ ಮಕ್ಕಳು ಭಯವಿಲ್ಲದೆ ಈಸಿಯಾಗಿ ಮುಂದುಳಿದ ಸಿಲೆಬಸ್ಸನ್ನು ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾದರೆ ಈ ಒಂದು ನಮ್ಮ ಬೇಸಿಕ್ ಫೌಂಡೇಶನ್ ಪುಸ್ತಕದಲ್ಲಿ ಏನೇನಿದೆ ಅನ್ನೋದನ್ನು ನೋಡಿಕೊಂಡಾಗ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ಕನ್ನಡದಲ್ಲಿ ಬೇಸಿಕ್ ಇರುವಂಥ ಮಕ್ಕಳಿಗೆ ನಮ್ಮ ಕನ್ನಡದಲ್ಲಿ ಏನೆಲ್ಲ ತಿಳ್ಕೊಂಡಿರಬೇಕಾಗಿತ್ತು ಅಂದರೆ ಇವು ಎಲ್ಲ ಸಿಲೆಬಸ್ಸನ್ನು ಅರ್ಥ ಮಾಡಿಕೊಂಡಿದ್ರೆ ಕನ್ನಡದಲ್ಲಿ ನಮ್ಮ ಭಯ ಅನ್ನೋದೇ ಇಲ್ಲ. ಹಾಗಾದರೆ ಬೇಸಿಕ್ ಫೌಂಡೇಶನ್ದಲ್ಲಿ ಈ ಕನ್ನಡದಲ್ಲಿರುವಂಥ ಯಾವ್ಯಾವ ಸಿಲೆಬಸ್ನ ಇದೆ ಅಂತಂದರೆ ಮೂಲಾಕ್ಷರಗಳ ಬಗ್ಗೆ ನಾವು ಕಾನ್ಸೆಪ್ಟನ್ನು ಕೊಟ್ಟಿದ್ದೇವೆ. ಕನ್ನಡ ಬಳ್ಳಿಗಳು, ಕನ್ನಡ ಶಬ್ದಗಳು, ಗಾದೆ ಮಾತುಗಳನ್ನು ವಿವರಣೆ ಸಮೇತವಾಗಿ ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಒಂದೇ ಪದ ಬರೆಯಿರಿ, ವಚನಗಳು, ಲಿಂಗಗಳು, ಒಗಟಗಳು, ಈ ಥರದಾಗಿರುವಂಥ ಪ್ರಾಸ ಪದಗಳಿರ್ಬೋದು, ಜೋಡು ನುಡಿಗಳಿರ್ಬೋದು, ಪ್ರಬಂಧಗಳನ್ನು ವಿವರಣೆ ಸಮೇತವಾಗಿ ನಾವು ಕೊಟ್ಟಿದ್ದೀವಿ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಈ 50 ಗದ್ಯ ಭಾಗಗಳನ್ನು ಓದುವುದರ ಜೊತೆಗೆ MCQ ಕ್ವಶನ್ ಕೂಡ ಕೊಟ್ಟಿದ್ದೀವಿ. ಆತ್ಮೀಯ ಪಾಲಕರೇ, ನಿಮ್ಮ ಮಗು ಇವೆಲ್ಲ ಸಿಲೆಬಸ್ಸನ್ನು ಪರ್ಫೆಕ್ಟಾಗಿ ಅರ್ಥ ಮಾಡಿಕೊಂಡು ಓದುವುದರ ಜೊತೆಗೆ ಬರೆಯುವುದನ್ನು ಕೂಡ ಕಲ್ಕೊಂಡಿದ್ರೆ ಕನ್ನಡದಲ್ಲಿ ನಿಮ್ಮ ಮಕ್ಕಳಿಗೆ ಭಯವೇ ಇಲ್ಲ. ಅದರಲ್ಲಿನೂ ಕೂಡ ನಾವು ಔಟ್ ಆಫ್ ಅಂಕವನ್ನು ಪಡಿಬೋದು ಅನ್ನೋದು ನಿಮ್ಮ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಅದರಲ್ಲಿ ಪಾಲಕರಲ್ಲಿ ವಿನಂತಿ, ಈ ಪುಸ್ತಕವನ್ನು ಈಗಲೇ ಪರಿಚಯಿಸಿ. ಇಂಗ್ಲೀಷ್ ಮಾಧ್ಯಮದ, ಕನ್ನಡ ಮಾಧ್ಯಮದ ಯಾವುದೇ ಮಕ್ಕಳಾದರೂ ಈ ಸಿಲೆಬಸ್ಸನ್ನು ನೀವು ಪರ್ಫೆಕ್ಟಾಗಿ 2 or 3 ಟೈಮ್ದಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಪರ್ಫೆಕ್ಟ್ ಆದರೆ ಸಾಕು, ಕನ್ನಡದಲ್ಲಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ನೆಕ್ಸ್ಟು ಕೊಡ್ತಾ ಇದ್ದೀನಿ. ಇದರಲ್ಲಿ ಬೇಸಿಕ್ ಇಂಗ್ಲೀಷ್ ನಮ್ಮ ಮಕ್ಕಳಿಗೆ ಫೌಂಡೇಶನ್ ಬೇಸಿಕ್ ಇಂಗ್ಲೀಷ್ ಏನಿದ್ದರೆ ನಮಗೆ ಇಂಗ್ಲೀಷು ಕೂಡ ಸರಳ ಆಗ್ತಾ ಇದೆ ಅನ್ನಲಿಕ್ಕೆ ಬೇಸಿಕ್ ಇಂಗ್ಲೀಷ್ನಲ್ಲಿ ನಿಮಗೆ ಅಲ್ಫಾಬೆಟ್ಸನ್ನು ಕೊಟ್ಟಿದ್ದೀವಿ. ಫಾನಿಕ್ ಡ್ರಿಲ್, ಬಾಡಿ ಪಾರ್ಟ್ಸ್, ಬರ್ಡ್ಸ್, ಆನಿಮಲ್ಸ್, ಫ್ಲವರ್ಸ್, ಇನ್ಸೆಕ್ಟ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಸ್ಪೇಸಸ್, ಗ್ರೇನ್, ಪ್ರೊಫೆಷನ್, ಡಿಸೈಸಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಟೂಲ್ಸ್, ಕಿಚನ್ಸ್, ಯುಟಿಲೈಸ್, ಹೋಮೋಫೋನಸ್, ಹೋಮೋನಿಮಸ್. ಈ ಥರ ಇಂಗ್ಲೀಷ್ನಲ್ಲಿ ಮಾಸ್ಟರ್ ಸ್ಪೆಲ್ಲಿಂಗ್ ಲಿಸ್ಟ್, ಮಿನಿ ಸೆಂಟೆನ್ಸ್, ರೆಡಲ್ಸ್, ವರ್ಬ್ ಚಾರ್ಟ್, ಅಪೋಸಿಟ್ ವರ್ಡ್, ಸಿಮಿಲರ್ ವರ್ಡ್, ದ ನಂಬರ್, ಜೆಂಡರ್, ಆರ್ಟಿಕಲ್, ಸೈಲೆಂಟ್ ಲೆಟರ್. ನೆಕ್ಸ್ಟು ಇದರಲ್ಲಿ ನಿಮಗೆ ರೈಮಿಂಗ್ ವರ್ಡ್ಸ್, ನೆಕ್ಸ್ಟು ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಜಂಬಲ್ ಲೆಟರ್, ಗ್ರೂಪ್ಸ್ ಆ್ಯಂಡ್ ಕಲೆಕ್ಷನ್, parts of speech, proverbs, WH questions,
ಯೂಸಸ್ ಆಫ್ ಲಿಂಕಿಂಗ್ ವರ್ಬ್ಸ್ ಎಸ್ಸೇ ಕೊಟ್ಟಿದ್ದೇವೆ ಮಕ್ಕಳಿಗೆ. ಅದರ ಜೊತೆಗೆ ಕಾಂಪ್ರೇಷನ್ 50 ಪ್ಯಾಸೇಜನ್ನು ಕೊಟ್ಟಿದ್ದೇವೆ. ಇವು ಎಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ದಲ್ಲಿರುವಂಥ ಎಲ್ಲ ಪಠ್ಯಕ್ರಮದಲ್ಲಿ ನೀವು ಸರಿಯಾಗಿ ಮಕ್ಕಳು ಓದಿಕೊಂಡಿದ್ರೆ ಇಂಗ್ಲೀಷ್ದಲ್ಲಿಯೂ ಕೂಡ ನಮ್ಮ ಮಕ್ಕಳು ಎಲ್ಲ ಭಯವಿಲ್ಲದೆ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ದಯವಿಟ್ಟು ಪಾಲಕರಲ್ಲಿ ವಿನಂತಿ, ಇದನ್ನೆಲ್ಲ 1 or 2 ಟೈಮ್ದಲ್ಲಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಮಾಡಿರಿ. ಅದನ್ನೆಲ್ಲ ಬರೆಯೋದನ್ನು ರೂಢಿ ಮಾಡಿಸಿಬಿಟ್ರೆ ಸಾಕು, ನಮ್ಮ ಮಕ್ಕಳು ಇಂಗ್ಲೀಷ್ಗಳಲ್ಲಿ ಕೂಡ ಹೈ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಆದ್ದರಿಂದ ಈ ಪುಸ್ತಕವನ್ನು ಸರ್ಕಾರಿ ಶಾಲೆಗಳಲ್ಲಿ, CBSE ಶಾಲೆಗಳಲ್ಲಿ, ICSE ಶಾಲೆಗಳಲ್ಲಿ, ಈ ಸ್ಟೇಟ್ ಸಿಲೆಬಸ್ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಲ್ಲಿ ಎಲ್ಲ ಕಡೆ ಈ ಪುಸ್ತಕಗಳಿಗೆ ಅತಿ ಹೆಚ್ಚು ಬೇಡಿಕೆ ಇದೆ. ಆದ್ದರಿಂದ ದಯವಿಟ್ಟು ಈಗಲೇ ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ಪರ್ಫೆಕ್ಟ್ ಆದರೆ ಸಾಕು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದೊಂದು ಭದ್ರ ಬುನಾದಿ ಪುಸ್ತಕ ಅಂತ ನಾನು ಹೇಳಲಿಕ್ಕೆ ಖುಷಿ ಆಗ್ತಾಯಿದೆ. ಆದ್ದರಿಂದ ದಯವಿಟ್ಟು ಪಾಲಕರು ಈ ಸಿಲೆಬಸನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿರಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಭಯ ಹೋಗುತ್ತೆ. ಇವೆಲ್ಲ ವಿಷಯಗಳ ಬಗ್ಗೆ ಅವರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಫೌಂಡೇಶನ್ ಪುಸ್ತಕವು ನಿಮಗೆ ಸಹಾಯ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನೆಕ್ಸ್ಟ್ ಬರ್ತಾ ಇದೆ ನಿಮಗೆ ಬೇಸಿಕ್ ಮ್ಯಾಥ್ಸ್. ಇದು ಕೂಡ ಮಕ್ಕಳಿಗೆ 3, 4, 5, 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಬೇಸಿಕ್ ಮ್ಯಾಥಮೆಟಿಕ್ಸ್ ಪರ್ಫೆಕ್ಟ್ ಇದ್ದರೆ ಮಕ್ಕಳಿಗೆ ಗಣಿತನಂದರೂ ಕೂಡ ಸುಲಭ ಬಾಳೆಹಣ್ಣಿನಷ್ಟು ಸುಲಭವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಮ್ಮ ಬೇಸಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ಯಾವ್ಯಾವ ಟಾಪಿಕನ್ನು ಕೊಟ್ಟಿದ್ದೇವೆ ನೋಡ್ಕೊಳ್ಳಿ. ನಂಬರ್ ಸಿಸ್ಟಮ್, ಬಿಗ್ಗೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್, addition, subtraction, multiplication, division, simplification, approximation, Roman number. ನಿಮಗೆ ಈ ಟಾಪಿಕ್ ಜೊತೆಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇಷ್ಟು ಪ್ರಾಬ್ಲಮ್ ಕೊಟ್ಟಿದ್ದೀವಿ ಅಂದರೆ ಅವೆಲ್ಲ ಪ್ರಾಬ್ಲಮನ್ನು ಪದೇ ಮಕ್ಕಳು ಪ್ರಾಕ್ಟೀಸ್ ಮಾಡಿದರೆ ಈ ಮ್ಯಾಥಮೆಟಿಕ್ಸಲ್ಲಿ ಕೂಡ ಮಕ್ಕಳು ಹೆಚ್ಚು ಅಂಕವನ್ನು ಪಡಲಿಕ್ಕೆ ಇದು ಸಹಾಯವಾಗ್ತಾಯಿದೆ. ಅದರ ಜೊತೆಗೆ ನೆಕ್ಸ್ಟು ಟೆಸ್ಟ್ ಆಫ್ ಡಿವಿಸಿಬಿಲಿಟಿ, ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್, LCM and HCF, fraction, decimals, measurement, percentage, speed, time, distance, profit and loss, simple interest, average, area and perimeter, basic geometry, angles, triangles, circles. All problems with a detailed explanation. ಎಕ್ಸಾಂಪಲ್ ನಿಮ್ಮ ಮತ್ತೆ ಏನು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಟಾಪಿಕ್ದಲ್ಲಿ ಪ್ರತಿಯೊಂದು ಮಾಡೆಲ್ ಒಂದು ಕ್ವಶನನ್ನು ಸಾಲ್ವ್ ಮಾಡಿಕೊಟ್ಟಿದ್ದೇವೆ. ಅದ್ರ ಜೊತೆ ಹಿಂದೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀವಿ. ಈ ಪ್ರಶ್ನೆಗಳು ನಿಮಗೆ ಅದ್ರ ಜೊತೆಗೆ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಪ್ರಾಬ್ಲಮ್ ಕೂಡ ನಾವು ಕೊಟ್ಕೊಂಡಿದ್ದೇವೆ. ಆದ್ದರಿಂದ ಪಾಲಕರು ಈ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಸರ್ ಬೇಸಿಕ್ ಫೌಂಡೇಶನ್ದು ಇಷ್ಟೆಲ್ಲ ಸಿಲೆಬಸ್ ಇದ್ದಾವಂದರೆ ನಿಮ್ಗೆ ಈಸಿಯಾಗಿ ನಿಮಗೆ ಒಳ್ಳೆಯ ಒಂದು ಪುಸ್ತಕ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾಯಿದೆ. ಆದ್ದರಿಂದ ದಯವಿಟ್ಟು ಪಾಲಕರು ನಿಮ್ಮ ಯಾವುದೇ ಮಕ್ಕಳ ಬರ್ತ್ಡೇ ಇರ್ಬೋದು, ಶಾಲೆಗಳಲ್ಲಿ ಪ್ರೈಜ್ಗಳಿರ್ಬೋದು, ಈ ಥರ ಇದ್ದಾಗ ಈ ಪುಸ್ತಕವನ್ನು ಏನಾದರೂ ಆ ಮಕ್ಕಳಿಗೆ ಮುಟ್ಟಿಸಿದರೆ ಅದರಲ್ಲಿರುವಂಥ ಎಲ್ಲ ಜ್ಞಾನವನ್ನು ಮಗು ಪಡ್ಕೊಂಡಿದ್ರೆ ಒಳ್ಳೆ ವಿದ್ಯಾವಂತ ಅಥವಾ ಬುದ್ಧಿವಂತ ಸ್ಕೂಲಲ್ಲಿ ಟಾಪ್ ರ್ಯಾಂಕರ್ ಆಗಲಿಕ್ಕೆ ಈ ಪುಸ್ತಕವನ್ನು ಸಹಾಯ ಆಗ್ತಾಯಿದೆ. ಅದರಿಂದ ಇದಕ್ಕೆ ನಿಮಗೆ ಬೇಸಿಕ್ ಮ್ಯಾಥ್ಸನ್ನು ಇಷ್ಟೆಲ್ಲ ಕಾನ್ಸೆಪ್ಟು ನಿಮ್ಮ ಮಕ್ಕಳಿಗೆ 3, 4, 5, 6, 7, 8ನೇ ತರಗತಿ ಬಂದಾಗ ಇಷ್ಟೆಲ್ಲ ಅರ್ಥ ಮಾಡಿಕೊಂಡಿರುತ್ತೆ ಅಂಥ ಮಕ್ಕಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಈ ವಿಷಯಗಳ ಬಗ್ಗೆ ಅವರಿಗೆ ಭಯವೇ ಇರುವುದಿಲ್ಲ. ಅದರ ಜೊತೆಗೆ ನೆಕ್ಸ್ಟು ನಿಮಗೆ ಬೇಸಿಕ್ GKನೂ ಕೂಡ ಕೊಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ ಈಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 3, 4, 5, 6, 7ನೇ ತರಗತಿಯನ್ನು ಓದುತ್ತಿರುವಾಗ ನೀವು ಜನರಲ್ ನಾಲೆಜ್ ಬಗ್ಗೆಯೂ ಕೂಡ ಅವ್ರಿಗೆ ಗೊತ್ತಿರಬೇಕು. ಈ ಒಂದು ಜನರಲ್ ನಾಲೆಜ್ನಲ್ಲಿ ಇವರಿಗೆ ನಮ್ಮ ದೇಶ ಭಾರತ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಪಾಯಿಂಟನ್ನು ಕೊಟ್ಟಿದ್ದೀವಿ. ನಮ್ಮ ನಾಡು ಕರ್ನಾಟಕದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಕೊಟ್ಟಿದ್ದೀನಿ. ಕನ್ನಡದ ಮೊದಲಗಳು, ವಚನಕಾರರು, ಅಂಕಿತನಾಮಗಳು ಕೊಟ್ಟಿದ್ದೀವಿ. ಕವಿಗಳು, ಅವರ ಕಾವ್ಯನಾಮ ಕೊಟ್ಟಿದ್ದೀನಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರತಿಯೊಬ್ಬ ಕನ್ನಡಿಗರ ಬಗ್ಗೆ ತಿಳಿಸಿಕೊಟ್ಟಿದ್ದೀವಿ. ಕವಿಗಳು, ಅವರ ಬಿರುದುಗಳು, ಅವರ ಉಪನಾಮಗಳ ಬಗ್ಗೆ ನಾವು ತಿಳಿಸಿಕೊಟ್ಟಿದ್ದೀನಿ. ಭಾರತದ ನದಿ ತೀರದಲ್ಲಿನ ಮುಖ್ಯ ಪಟ್ಟಣಗಳು, ಪ್ರಮುಖರು ಮತ್ತು ಅವರ ಬಿರುದುಗಳ ಬಗ್ಗೆ ನಾವು ತಿಳಿಸಿಕೊಟ್ಟಿದ್ದೀವಿ. ಕೆಲವು ಸ್ಥಳಗಳು ಮತ್ತು ಆ ಸ್ಥಳಗಳ ಬಗ್ಗೆ ವಿಶೇಷತೆಗಳ ಬಗ್ಗೆ ಅದರಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಭಾರತದ ಪ್ರಮುಖ ಈ ಒಂದು ಸಾಮಾನ್ಯ ಜ್ಞಾನದಲ್ಲಿ ಭಾರತದ ಪ್ರಮುಖ ಸ್ಮಾರಕಗಳಿರ್ಬೋದು, ಅದರ ಸ್ಥಳಗಳ ಬಗ್ಗೆ ನಾನು ಇಲ್ಲಿ ವಿವರಣೆ ಸಮೇತವಾಗಿ ನಿಮ್ಗೆ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಜಗತ್ತಿನ ವಿಶೇಷತೆಗಳಿರ್ಬೋದು, ಪ್ರಮುಖ ದಿನಾಚರಣೆಗಳ ಬಗ್ಗೆ, ಯಾವ ತಿಂಗಳಲ್ಲಿ ಯಾವ ಆಚರಣೆಗಳನ್ನು ಮಾಡ್ತೇವೆ ಅನ್ನೋದೇ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಕೇಳೋದ್ರಿಂದ ನಿಮಗೆ ಆ ಪ್ರಮುಖ ದಿನಾಚರಣೆಗಳನ್ನು ಕೂಡ ಇದರಲ್ಲಿ ಕೊಟ್ಟಿದ್ದೀವಿ. ಜೊತೆಗೆ ಮಾನವನ ದೇಹದ ಕೆಲವು ವಿಶೇಷತೆಗಳಿರ್ಬೋದು,
ಪ್ರಮುಖ ವೈಜ್ಞಾನಿಕ ಉಪಕರಣಗಳ ಬಗ್ಗೆ ಕೊಟ್ಟಿದ್ದೇವೆ. ಯಾವ ಉಪಕರಣವನ್ನು ಎದಕ್ಕೆ ಬಳಸ್ತಾರೆ ಅನ್ನೋದು ಮಕ್ಕಳಿಗೆ ಕೂಡ ಕಾನ್ಸೆಪ್ಟ್ ಗೊತ್ತಿರೋದ್ರಿಂದ ನಿಮ್ಗೆ ಇಲ್ಲಿ ಪ್ರಮುಖ ವೈಜ್ಞಾನಿಕ ಉಪಕರಣಗಳಿರ್ಬೋದು, ಜಿಲ್ಲೆಗಳಿಗಿರುವ ವಿಶೇಷ ಹೆಸರುಗಳಿರ್ಬೋದು, ರಾಜ್ಯಗಳು ಮತ್ತು ಅದರ ರಾಜಧಾನಿಗಳು ಮತ್ತು ಆ ರಾಜ್ಯಗಳಲ್ಲಿ ಯಾವ ಭಾಷೆಯನ್ನು ಬಳಸ್ತಾ ಇದ್ದಾರಾ ಅನ್ನೋದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳು ಈ ಸಾಮಾನ್ಯ ಜ್ಞಾನವನ್ನು ಸರಿಯಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿರಿ. ಅದ್ರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳಿರ್ಬೋದು, ಅದರ ಒಂದು ರಾಜಧಾನಿಗಳು, ಭಾರತದ ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಥಳಗಳು, ಇಷ್ಟು ಎಲ್ಲ ನಾವು ಈ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟುವಂಥ ವಿಷಯವನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇವೆಲ್ಲ ಸಾಮಾನ್ಯ ಜ್ಞಾನವನ್ನು ನಿಮಗೆ ಇಂಗ್ಲೀಷ್ನಲ್ಲಿ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳು ಈ ಒಂದು ಕನ್ನಡ ಮಾಧ್ಯಮ ಓದ್ರಿ ಆರ್ ಇಂಗ್ಲೀಷ್ ಮಾಧ್ಯಮ ಓದ್ರಿ. ಇವರೆಲ್ಲ ನೀವು ಯಾವುದೇ ಶಾಲೆಗೆ ಒಂದು ನಿಮಗೆ ಟೆಸ್ಟ್ ಮಾಡಲಿಕ್ಕಂತ ಹೋದರೆ ಅಥವಾ ನಿಮಗೆ ಟ್ಯಾಲೆಂಟ್ ಅವಾರ್ಡು, ಜೀನಿಯಸ್ ಅವಾರ್ಡ್ ಅಂತ ಮಾಡಿ ನಿಮ್ಮ ಮಕ್ಕಳಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರಲ್ಲ, ಅವರಿಗೆಲ್ಲಕ್ಕೂ ಈ ಒಂದೇ ಪುಸ್ತಕವು ನಿಮಗೆ ಒಂದೇ ಸೂರಿನಡಿಯಲ್ಲಿ ನಿಮಗೆ ಉಪಯೋಗ ಆಗಲಿಕ್ಕೆ ಸಾಧ್ಯ ಆಗ್ತಿದೆ. ಒಂದು ಪುಸ್ತಕವು ಹಲವಾರು ವಿಷಯಗಳಿಗೆ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರ ಜೊತೆಗೆ ಏನು ಮಾಡ್ತಾ ಇದ್ದೀವಿ, ನಿಮಗೆ ಬುದ್ಧಿಮಾಪನ ಪರೀಕ್ಷೆ, ಮೆಂಟಲ್ ಎಬಿಲಿಟಿ ಅಂತ ಬರ್ತಿದೆ, ಅದ್ರ ಬಗ್ಗೆ ಕೂಡ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ 3, 4, 5ನೇ ತರಗತಿ ಓದ್ತಿರುವಾಗ ಬೇಸಿಕ್ ಅವರಿಗೆ ಹಿಂದಿ ಕೂಡ ಗೊತ್ತಾಗಬೇಕಂತ ತಿಳ್ಕೊಂಡು ನಾವು ಬೇಸಿಕ್ ಹಿಂದಿಯನ್ನು ಕೂಡ ಈ ಒಂದು ನಮ್ಮ ಬೇಸಿಕ್ ಫೌಂಡೇಶನ್ ಪುಸ್ತಕದಲ್ಲಿ ನಿಮಗೆ ಕೊಟ್ಟಿದ್ದೀವಿ. ಸಾಕಷ್ಟು ಸಿಲೆಬಸ್ಗಳು, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಸಾಮಾನ್ಯ ಜ್ಞಾನ ಇರ್ಬೋದು, ಹಿಂದಿ ಇರ್ಬೋದು, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟದಲ್ಲಿ ಇದು ಒಂದೇ ಪುಸ್ತಕವು ನಿಮಗೆಲ್ಲ ವಿಷಯಗಳನ್ನು ಒಳಗೊಂಡಿದೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನಿಮ್ಮ ಮಕ್ಕಳಿಗೆ ಈ ಪುಸ್ತಕವನ್ನು ಹೇಗೆ ಉಪಯೋಗಿಸ್ತೀರೋ ಹಾಗೆ ನಿಮ್ಮ ಮಕ್ಕಳು ಬದಲಾಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಆದ್ದರಿಂದ ಪಾಲಕರಲ್ಲಿ ಮತ್ತು ತರಬೇತಿದಾರರಲ್ಲಿ ವಿನಂತಿ, ಪುಸ್ತಕವನ್ನು ಈಗಲೇ ಉಪಯೋಗಿಸ್ಕೊಳ್ರಿ. ಅದರ ಜೊತೆಗೆ ನೀವು ಯಾವುದಾದ್ರೂ ಬರ್ತ್ಡೇಗಳಲ್ಲಿ ನೀವು ಗಿಫ್ಟ್ ಕೊಡೋದಾದರೆ ನಿಮ್ಮ ಶಾಲೆಗಳಲ್ಲಿ ಪ್ರಥಮ ಸ್ಥಾನ, ಈ ಥರ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಈ ಪುಸ್ತಕವನ್ನು ಅವರು ಗಿಫ್ಟ್ ರೂಪದಲ್ಲಿ ಕೊಟ್ಟರೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆಯನ್ನೇ ನೀವು ಅವರಿಗೆ ಉಣಬಡಿಸ್ದಂಗೆ ಆಗುತ್ತಾ ಇದೆ. ಆದ್ದರಿಂದ ಮಕ್ಕಳಿಗೆ ಯಾವುದೋ ಒಂದು ಗಿಫ್ಟ್ ಕೊಡೋ ಬದಲಾಗಿ ಈ ಒಂದು ಬೇಸಿಕ್ ಫೌಂಡೇಶನ್ ಪುಸ್ತಕವನ್ನು ಗಿಫ್ಟ್ ಕೊಟ್ಟರೆ ಅವು ಎಲ್ಲ ಮಕ್ಕಳಿಗೆ ಉಪಯೋಗ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದರ ಜೊತೆಗೆ ಈ ಇಂಗ್ಲೀಷ್ ಮಾಧ್ಯಮದಲ್ಲಿ CBSE, ICSE ಸ್ಟೇಟ್ ಸಿಲೆಬಸ್ಗಳಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಅಂದರೆ ಅವ್ರಿಗೆ ಭಯ ಆಗ್ತಾ ಇದೆಯಲ್ಲ, ದಯವಿಟ್ಟು ಭಯ ಬೇಡ. ಈ ಒಂದು ಫೌಂಡೇಶನ್ ಪುಸ್ತಕದಲ್ಲಿ ನಿಮಗೆ ಅದಿಂದ ಹಿಡಿದು ಕದಿಂದ ಸರಳವಾಗಿ ಸರಾಗವಾಗಿ ಕನ್ನಡವನ್ನು ನಿಮ್ಮ ಮಕ್ಕಳು ಓದಿಕೊಂಡು ಕನ್ನಡದಲ್ಲಿಯೂ ಕೂಡ 100ಕ್ಕೆ 100 ಅಂಕವನ್ನು ಪಡಲಿಕ್ಕೆ ನಮ್ಮ ಫೌಂಡೇಶನ್ ಪುಸ್ತಕ ಸಹಾಯ ಮಾಡುತ್ತೆ. ಅದೇ ಥರ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದೇವೆ ಸರ್, ನಮ್ಮ ಇಂಗ್ಲೀಷ್ ಅಂದರೆ ಭಯ ಆಗ್ತಾ ಇದೆ ಅನ್ನುವಂಥ ವಿದ್ಯಾರ್ಥಿಗಳು ಈ ಒಂದು ಫೌಂಡೇಶನ್ ಪುಸ್ತಕವನ್ನು ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಿದರೆ ಕನ್ನಡದಷ್ಟೇ ನಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಕೂಡ ಸರಳವಾಗಿ ಓದಲಿಕ್ಕೆ ನಮ್ಮ ಫೌಂಡೇಶನ್ ಪುಸ್ತಕವು ಸಹಾಯ ಮಾಡ್ತಾಯಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಗಣಿತ ಅಂದ್ರೇ ಭಯಗೊಳ್ತಾ ಇರ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಗಣಿತನೂ ಕೂಡ ಸುಲಿದ ಬಾಳೆಹಣ್ಣಷ್ಟು ಸುಲಭ. ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಈ ನಮ್ಮ ಫೌಂಡೇಶನ್ ಪುಸ್ತಕದಲ್ಲಿ ನಿಮಗೆ ಅರ್ಥ ಆಗಲಿಂತ ಪ್ರತಿಯೊಂದು ಪ್ರಶ್ನೆಗೆ ಸಾಲ್ವ್ ಕೊಟ್ಟು ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಲಿಕ್ಕೆ ಸಾಕಷ್ಟು ನಿಮಗೆ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀವಿ. ಅದನ್ನು ನೀವು ಕೋಚರ್ ಆರ್ ಟೀಚರ್ಗಳು ನೀವು ಪರ್ಫೆಕ್ಟ್ ಆಗಿದ್ದರೆ ಗಣಿತದಲ್ಲಿಯೂ ಕೂಡ ಈ ಸರಳವಾಗಿ ನೀವು ಪ್ರಶ್ನೆಗೆ ಉತ್ತರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದರ ಜೊತೆಗೆ ಬೇಸಿಕ್ GK ಅಂತೂ ನಮ್ಗೆ ಗೊತ್ತಿರಬೇಕು. ಈ ಬೇಸಿಕ್ಕನ್ನು ಕೂಡ ನಮಗೆ GKದಲ್ಲಿ ಬೇಕಲ್ಲ, ಸಾಮಾನ್ಯ ಜ್ಞಾನನೂ ಕೂಡ ನಮಗೆ ಗೊತ್ತಿರಬೇಕಾಗ್ತಾಯಿದೆ. ಆದ್ದರಿಂದ ಸಾಮಾನ್ಯ ಜ್ಞಾನದಲ್ಲಿನೂ ಕೂಡ ಈ ಪುಸ್ತಕದಲ್ಲಿ ಕೊಟ್ಟುವಂಥ ಎಲ್ಲ ಟಾಪಿಕ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮಕ್ಕಳಿಗೆ ಇದರಲ್ಲಿ ಕೂಡ ಭಯವಿಲ್ಲ. ಒಟ್ಟಾರೆಯಾಗಿ ಓಲಾಗಿ ಒಂದೇ ಒಂದು ಸೂರಿನಡಿಯಲ್ಲಿ ಒಂದೇ ಪುಸ್ತಕದಲ್ಲಿ ನಿಮಗೆ ಹಲವಾರು ವಿಷಯಗಳ ಒಂದು ಸಂಗ್ರಹ ಇರುವುದೇ ಪುಸ್ತಕ ಅಂದರೆ ಅದು ನಮ್ಮ ಒಂದು ಬೇಸಿಕ್ ಫೌಂಡೇಶನ್ ಪುಸ್ತಕ ಅಂತ ಹೇಳ್ಬೋದು. ಇದು ಕೂಡ ಹೇಳ್ತಾ ಇದ್ದಿಲ್ಲ, ಆಲ್ ಇನ್ ಒನ್, ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂಥ ಏಕೈಕ ಪುಸ್ತಕ. ಈ ಒಂದು ಪುಸ್ತಕವನ್ನು ನಿಮ್ಮ ಮಕ್ಕಳು 3, 4, 5, 6, 7ನೇ ತರಗತಿಯಲ್ಲಿ ಇದು ಒಂದೇ ಪುಸ್ತಕವನ್ನು ಉಪಯೋಗಿಸ್ಕೊಳ್ರಿ. ನಿಮ್ಮ ಮಕ್ಕಳು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಟಾಪ್ ಸ್ಕೋರ್ ಮಾಡಲಿಕ್ಕೆ ನಮ್ಮ ಒಂದು ಬೇಸಿಕ್ ಫೌಂಡೇಶನ್ ಪುಸ್ತಕವು ನಿಮಗೆ ಒಂದು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಆದ್ದರಿಂದ ಹೇಳ್ತಾ ಇದ್ದೀನಿ ಪಾಲಕರೇ, ಈಗಲೇ ಈ ಪುಸ್ತಕವನ್ನು ನೀವು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಈ ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಳ್ಳಿ. ಈ ಪುಸ್ತಕ ನಿಮಗೆ ಏನಾದರೂ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ಬೇಕಾಗಿತ್ತು ಅಂದರೆ 9900556617 ಅನ್ನುವಂಥ ನಂಬರಿಗೆ ಕರೆ ಮಾಡಿದರೆ
ನಿಮಗೆ ನಮ್ಮ ಪುಸ್ತಕವನ್ನು ನಿಮ್ಮ ಮನೆಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಈ ಒಂದು ಟ್ಯೂಷನ್ ಕ್ಲಾಸಸ್ಗಳು, ಕೋಚಿಂಗ್ ಕ್ಲಾಸಸ್ಗಳಿಗೆ ಮಕ್ಕಳಿಗೆ ಬಕಲ್ಲಾಗಿ ನೀವು ಆರ್ಡರನ್ನು ತೆಗೆದುಕೊಂಡ್ರೆ ನಿಮಗೆ ರಿಯಾಯಿತಿ ದರದಲ್ಲಿ ಆ ಪುಸ್ತಕವನ್ನು ಕೊಡುವ ವ್ಯವಸ್ಥೆಯನ್ನು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ಮಾಡ್ತಾಯಿದೆ. ಆದ್ದರಿಂದ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ಒಂದು ಪುಸ್ತಕದ ಬಗ್ಗೆ ನೀವು ತಿಳ್ಕೊಬೇಕಾಗಿತ್ತು ಅಂದರೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿಕೊಡ್ರಿ. ನಮ್ಮ ಪುಸ್ತಕಗಳಿಂದ ಏನೇನೋ ನಿಮಗೆ ಅನುಕೂಲವಾಗ್ತವೆ. ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನಗಳಿಂದ ನಿಮ್ಮ ಸಾಕಷ್ಟು ವಿಡಿಯೋ ಕ್ಲಾಸಸ್ಗಳು, ಲೈವ್ ಕ್ಲಾಸಸ್ಗಳು ಉಚಿತವಾಗಿ ಕೊಡುವಂಥ ಪ್ರಯತ್ನ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನ ಟೀಮ್ ಕೆಲಸ ಮಾಡ್ತಾಯಿದೆ. ಒಟ್ಟಾರೆಯಾಗಿ ವಿದ್ಯಾಸ್ಫೂರ್ತಿ ಪ್ರಕಾಶನದ ಪುಸ್ತಕವನ್ನು ಉಪಯೋಗಿಸಿಕೊಳ್ಳಿ. ನಿಮ್ಮ ಮಕ್ಕಳನ್ನು ಜ್ಞಾನವಂತರನ್ನಾಗಿ ಮಾಡಿ, ವಿದ್ಯಾವಂತರನ್ನಾಗಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.